ಸಿದ್ಧಗಂಗಾ ಶ್ರೀಗಳ ಆರೋಗ್ಯ ವಿಚಾರಣೆಯನ್ನು ನಡೆಸಲಾಗುತ್ತಿದೆ. ಗಂಟೆಗೊಮ್ಮೆ ಆರೋಗ್ಯವನ್ನು ವಿಚಾರಿಸ್ತಾ ಇದ್ದಾರೆ ಸಿಎಂ. ಕಿರಿಯ ಶ್ರೀಗಳ ಜೊತೆ ನಿರಂತರವಾಗಿ ದೂರವಾಣಿ ಸಂಪರ್ಕದಲ್ಲಿ ಸಿಎಂ ಅವರಿದ್ದಾರೆ, ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. ಹೇಗಿದೆ ಶ್ರೀಗಳ ಆರೋಗ್ಯ, ಸದ್ಯಕ್ಕೆ ಆರೋಗ್ಯ ಸ್ಥಿತಿ ಹೇಗಿದೆ, ಏನೆಲ್ಲ ಟ್ರೀಟ್ಮೆಂಟ್ ಅನ್ನು ಕೊಡಲಾಗ್ತಿದೆ, ಇದರ ಬಗ್ಗೆ ಕಿರಿಯ ಶ್ರೀಗಳ ಬಳಿ ಕ್ಷಣ ಕ್ಷಣದ ಮಾಹಿತಿಯನ್ನ ಪಡೆದಿದ್ದಾರೆ ಮುಖ್ಯಮಂತ್ರಿ ಕುಮಾರಸ್ವಾಮಿ. ಆ ಮೂಲಕ ಏನಿವತ್ತು ಬೆಳಗ್ಗಿನ ಜಾವ ಆಸ್ಪತ್ರೆಯಿಂದ ಮಠಕ್ಕೆ ಶಿಫ್ಟ್ ಮಾಡಲಾಯಿತು, ಅದಾದ ನಂತರ ಏನೇನಾಯಿತು ಆ ವಿಚಾರವನ್ನ ಅಲ್ಲಿ ಅಪ್ಡೇಟ್ಸ್ ಅನ್ನ ಪಡೆದಿದ್ದಾರೆ ಸಿಎಂ. ಕಿರಿಯ ಶ್ರೀಗಳಿಗೆ ಕರೆ ಮಾಡುವ ಮೂಲಕ ಮಧ್ಯಾಹ್ನ ಸಿದ್ಧಗಂಗಾ ಮಠಕ್ಕೆ ದೇವೇಗೌಡರು ಬಂದು ಭೇಟಿ ಕೊಡುವಂತಹ ಸಾಧ್ಯತೆ ಕೂಡ ಇದೆ. ಅದೇ ರೀತಿಯಾಗಿ ಬಿಎಸ್ವೈ ಅವರು ಕೂಡ ವಾಪಸ್ ಬರ್ತಾರೆ ಅನ್ನೋ ಒಂದು ಮಾಹಿತಿ ಕೂಡ ಇದೆ. ಹರಿಯಾಣದಿಂದ ಶ್ರೀಗಳ ಆರೋಗ್ಯ ವಿಚಾರಿಸುವುದಕ್ಕೆ ಆಗಮಿಸುವಂತಹ ಸಾಧ್ಯತೆ ಇದೆ. ಮಧ್ಯಾಹ್ನ ಜೆಡಿಎಸ್ನ ವರಿಷ್ಠ ಮಾಜಿ ಪ್ರಧಾನಿ ದೇವೇಗೌಡರು ಭೇಟಿ ನೀಡ್ತಾರೆ. ಅದೇ ರೀತಿಯಾಗಿ ಗಣ್ಯರ ದಂಡೆ ಬಂದು ಶ್ರೀಗಳ ಆರೋಗ್ಯದ ವಿಚಾರಣೆಯನ್ನ ಮಾಡ್ತಾ ಇದೆ, ಅಲ್ಲಿ ಬಂದು ಭೇಟಿ ಕೊಡ್ತಾ ಇದ್ದಾರೆ. ಒಂದ್ ಕಡೆ ಇವತ್ತು ಮಧ್ಯಾಹ್ನ ಜೆಡಿಎಸ್ನ ವರಿಷ್ಠರು ಮಾಜಿ ಪ್ರಧಾನಿ ದೇವೇಗೌಡರು ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ ಗುರ್ಗಾವ್ನಿಂದ ರೆಸಾರ್ಟ್ ನಲ್ಲಿ ಸದ್ಯಕ್ಕೆ ಎಲ್ಲರೂ ಕೂಡ ಬಿಜೆಪಿ ಅವರು ಇದ್ದಾರೆ. ಅದರಲ್ಲಿ ಬಿಎಸ್ವೈ ಅವರು ಇವತ್ತು ಹರಿಯಾಣದಿಂದ ವಾಪಸ್ ಆಗುವಂತಹ ಸಾಧ್ಯತೆ ಇದೆ. ಮಧ್ಯಾಹ್ನದ ನಂತರ ಬಿಎಸ್ವೈ ಮಠಕ್ಕೆ ಭೇಟಿ ಕೊಡುವಂತ ನಿರೀಕ್ಷೆ ಇದೆ. ಸದ್ಯಕ್ಕೆ ಬರ್ತಿರುವಂತಹ ಹೆಲ್ತ್ ಅಪ್ಡೇಟ್ ಪ್ರಕಾರ ಸಿಎಂ ಅವರು ನಿರಂತರವಾಗಿ ಅಪ್ಡೇಟ್ಗಳನ್ನ ಪಡೀತಿದ್ದಾರೆ ಕಿರಿಯ ಶ್ರೀಗಳ ಬಳಿ. ಏನೊಂದು ಕಡೆ ಇವತ್ತು ಬೆಳಗ್ಗೆ ವಿದ್ಯಾರ್ಥಿಗಳು, ಅಲ್ಲಿನ ಶಾಲೆ ಓದುವಂತಹ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಪ್ರಾರ್ಥನೆಯನ್ನ ಸಲ್ಲಿಸಿದ್ರು. ಬೆಳಗಿನ ಜಾವ 4 ಗಂಟೆಯಷ್ಟು ಹೊತ್ತಿಗೆ ಸಿದ್ಧಗಂಗಾ ಹಾಸ್ಪಿಟಲ್ನಿಂದ ಮಠಕ್ಕೆ ಶ್ರೀಗಳನ್ನ ಶಿಫ್ಟ್ ಮಾಡಲಾಯಿತು. ಮಠಕ್ಕೆ ಹೋಗಬೇಕು ಅಂತ ಪದೇ ಪದೇ ಅವರು ತಿಳಿಸ್ತಾ ಇದ್ರು, ಸೂಚನೆ ಕೊಡ್ತಾ ಇದ್ರು ಅಂತ. ಆ ನಿಟ್ಟಿನಲ್ಲಿ ಇವತ್ತು ಬೆಳಗಿನ ಜಾವ 4 ಗಂಟೆಗೆ ಆಸ್ಪತ್ರೆಯಿಂದ ಅವ್ರನ್ನ ಮಠಕ್ಕೆ ಶಿಫ್ಟ್ ಮಾಡಲಾಯಿತು. ಬೆಳಗ್ಗೆ ಯದುವೀರ್ ಒಡೆಯರ್ ಅವರು ಕೂಡ ಭೇಟಿ ನೀಡಿ ಆರೋಗ್ಯ ವಿಚಾರಿಸಿದ್ರು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ತುಮಕೂರಿನ ಪ್ರತಿನಿಧಿ ವಿಠಲ್. ಸದ್ಯಕ್ಕೆ ಶ್ರೀಗಳ ಆರೋಗ್ಯ ಸ್ಥಿತಿ ಏನ್ ಅಪ್ಡೇಟ್ ಇದೆ, ಜೊತೆಗೆ ಯಾರೆಲ್ಲ ಗಣ್ಯರು ಇವತ್ತು ಒಂದು ಭೇಟಿ ನೀಡುವಂತ ನಿರೀಕ್ಷೆ ಇದೆ ಅಂತ? ಅವಿನಾಶ್, ಏನು ಶ್ರೀಗಳ ಸೂಚನೆಯಂತೆ ಇವತ್ತು ಕಳೆದ ರಾತ್ರಿ ಮಧ್ಯರಾತ್ರಿ ಅವ್ರನ್ನ ಹಳೆ ಮಠಕ್ಕೆ ಶಿಫ್ಟ್ ಮಾಡಲಾಗಿದೆ. ಸೊ ಅವಾಗಲಿಂದನೂ ಕೂಡ ಮಠದಲ್ಲಿ ಭಕ್ತರ ದಂಡೆ ಎಂದು ಎರೆದು ಬರ್ತಾ ಇದೆ. ಯಾಕಂದ್ರೆ ಶ್ರೀಗಳನ್ನ ಈಗಾಗಲೇ ಅವನ್ನ ಡಿಸ್ಚಾರ್ಜ್ ಮಾಡಿದ್ದಾರೆ ಎಂಬ ನಿಟ್ಟಿನಲ್ಲಿ ಶ್ರೀಗಳನ್ನ ಭೇಟಿ ಮಾಡಬೇಕು ಅಂತ ಹೇಳಿ ಭಕ್ತರು ಕೂಡ ಏನು ಸಹಸ್ರಾರು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಶ್ರೀಮಠದಲ್ಲಿ ಮಕ್ಕಳು ಕೂಡ ಇವತ್ತು ಬೆಳ್ಳಂಬೆಳಿಗ್ಗೆ ಶ್ರೀಗಳ ದರ್ಶನ ಪಡೆದಿರುವಂಥದ್ದು. ಈ ಬಗ್ಗೆ ಏನು ಶ್ರೀಗಳನ್ನ ಆಸ್ಪತ್ರೆಯಿಂದ ಹಳೆ ಮಠಕ್ಕೆ ಶಿಫ್ಟ್ ಮಾಡಿದರೆ ಮಾಹಿತಿ ಗೊತ್ತಾಗ್ತಂಗೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಸಂಬಂಧಪಟ್ಟಂತೆ ಕಿರಿಯ ಶ್ರೀಗಳ ಹತ್ರ ಸಿಎಂ ಕುಮಾರಸ್ವಾಮಿ ಅವರು ಕೂಡ ಕಿರಿಯ ಶ್ರೀಗಳ ಹತ್ರ ಗಂಟೆಗೂ ಅಪ್ಡೇಟ್ ಕೇಳ್ತಾ ಇದ್ದಾರೆ. ಏನಾಗ್ತಾ ಇದೆ, ನಿಮಗೆ ಸರ್ಕಾರದಿಂದ ಯಾವುದೇ ರೀತಿ ಆದಂತ ನೆರವು ಬೇಕಾ, ಯಾವ ರೀತಿ ನೆರವು ಬೇಕಾಗುತ್ತೆ, ಅಥವಾ ಶ್ರೀಗಳ ಈಗಿನ ಸದ್ಯಕ್ಕೆ ಚಿಕಿತ್ಸೆ ಯಾವ ರೀತಿ ನೀಡ್ತಾ ಇದ್ದಾರೆ ಅಂತ ಹೇಳಿ ಹಲವಾರು ರೀತಿಯಲ್ಲಿ ಅವ್ರನ್ನ ಗಂಟೆಗೂ ಕೂಡ ಒಂದು ಚೆಕಪ್ ಮಾಡೋ ರೀತಿಯಲ್ಲಿ ಮತ್ತೆ ಅವ್ರ ಹತ್ರ ಅಪ್ಡೇಟ್ಸ್ ಕೇಳ್ತಾ ಇರೋದು. ಮತ್ತೆ ಇನ್ನೊಂದು ಏನು, ಈಗ ಮಧ್ಯಾಹ್ನ 1 ಗಂಟೆ ಅಥವಾ 1-1:30 ಟೈಮ್ಗೆ ಇವತ್ತು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಇವತ್ತು ಶ್ರೀಮಠಕ್ಕೆ ಆಗಮಿಸುತ್ತಿದ್ದಾರೆ. ಅದಾದ ನಂತರ BS ಯಡಿಯೂರಪ್ಪ ಅವರು ಕೂಡ ಒಂದು ಆಗಮಿಸುತ್ತಿದ್ದಾರೆ, ಹರಿಯಾಣದಿಂದ ಬರ್ತಾ ಇದ್ದಾರೆ ಅಂತ ಹೇಳಿ ಮಾಹಿತಿ ತಿಳಿದು ಬಂದಿದೆ. ಒಟ್ಟಾರೆ ಏನು ಈಗಾಗಲೇ ಶ್ರೀ ಮಠದಲ್ಲಿ ಏನು ಭಕ್ತರ ದಂಡಿನ ಜೊತೆಗೆ ವಿಐಪಿಗಳ ಒಂದು ಭೇಟಿಯು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ನಡೀತಾ ಇದೆ. ಅವಿನಾಶ್, ವಿಠಲ್, ಅದೇ ರೀತಿಯಾಗಿ ಈಗ ಸಾಕಷ್ಟು ಜನ ಕೂಡ ಅಲ್ಲಿ ಬರ್ತಿದ್ದಾರೆ. ಅವ್ರಿಗೇನಾದ್ರು ತಿಳಿಸಲಾಗ್ತಿದೆಯಾ ಈ ತರ ಭಕ್ತರು ಬರಬೇಡಿ ಆ ತರ ಅನೌನ್ಸ್ಮೆಂಟ್ ಆಗಿದೆಯಾ? ಜೊತೆಗೆ ಗಣ್ಯರು ಕೂಡ ಬರ್ತಾ ಇರೋದ್ರಿಂದ ಒಂದಷ್ಟು ಕಷ್ಟ ಆಗ್ಬೋದು ಅಂತ, ಪೊಲೀಸರಿಗೂ ಕೂಡ ಜನ ಜಾಸ್ತಿ ಆದ್ರಲ್ಲಿ ಅಂತ. ಓಕೆ, ಈಗಾಗಲೇ ಆ ಶ್ರೀಗಳಿಗೆ ಮತ್ತೊಮ್ಮೆ ಯಾವುದೇ ರೀತಿಯಾದಂಥ ಇನ್ಫೆಕ್ಷನ್ ಆಗಬಾರ್ದು, ಅವ್ರಿಗೆ ಯಾವುದೇ ರೀತಿಯಾದಂಥ ಇನ್ಫೆಕ್ಷನ್ ಆಗಬಾರ್ದು, ಮತ್ತೆ ಅವ್ರಿಗೆ ಯಾವುದೇ ರೀತಿಯಾದಂಥ ಇನ್ಫೆಕ್ಷನ್ ಆಗಬಾರ್ದು, ಮತ್ತೆ ಯಾವುದೇ ಕಾರಣಕ್ಕೂ ಭಕ್ತಾದಿಗಳನ್ನ ಅಡ್ಡಕ್ಕೆ ಬಿಡಬಾರ್ದು. ಮತ್ತೆ ಈಗ ಅವ್ರಿಗೆ ಏನು ಈಗಾಗಲೇ ಶ್ರೀಗಳನ್ನ ಭೇಟಿ ಮಾಡೋದಕ್ಕೆ ಭಕ್ತರ ದಂಡ ಬರ್ತಾ ಇದೆ, ಯಾವುದೇ ಕಾರಣಕ್ಕೂ ಇನ್ಫೆಕ್ಷನ್ ಆಗಬಾರ್ದು ಎಂಬ ನಿಟ್ಟಿನಲ್ಲಿ ಈಗಾಗಲೇ ಸಾಕಷ್ಟು ಪೊಲೀಸ್ ಪ್ರಿಕಾಷನ್ ತಗೊಂಡಿರತಕ್ಕಂಥದ್ದು. ಶ್ರೀಮಠದ ಸುತ್ತಮುತ್ತ ಸುಮಾರು 500ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳನ್ನ ಈಗಾಗಲೇ ನಿಯೋಜನೆ ಮಾಡ್ತಕ್ಕಂಥದ್ದು. ಮತ್ತೆ ಸುತ್ತಮುತ್ತಲೇ ಬ್ಯಾರಿಕೇಡ್ಗಳನ್ನ ಹಾಕಿ ಶ್ರೀಗಳ ಒಂದು ರಕ್ಷಣೆಗೆ ಮತ್ತೆ ಇಲ್ಲಿ ಯಾವುದೇ ರೀತಿಯಾದಂಥ ಇನ್ಫೆಕ್ಷನ್ ಆಗದಂತ ರೀತಿಯಲ್ಲಿ ಎಚ್ಚರಿಕೆ ವಹಿಸತಕ್ಕಂಥದ್ದು. ಅವಿನಾಶ್, ಈಗ ಆಪ್ತ ವೈದ್ಯರಾದಂತಹ ಪರಮೇಶ್ವರ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪರಮೇಶ್ವರ್ ಅವರೇ, ಸದ್ಯಕ್ಕೆ ಆರೋಗ್ಯ ಸ್ಥಿತಿ ಹೇಗಿದೆ ಶ್ರೀಗಳದ್ದು ಅಂತ? ನಾರ್ಮಲ್ ಆಗಿದೆ, ಯಾವುದೇ ರೀತಿಯಾದ ಏರುಪೇರುಗಳು ಇದೇನಿಲ್ಲ, ನಾರ್ಮಲ್ ಆಗಿದೆ, ಏನ್ ತೊಂದರೆ ಏನಿಲ್ಲ. ಓಕೆ, ಅಂದ್ರೆ ಈಗ ಮಠದಲ್ಲೇ ಚಿಕಿತ್ಸೆಯನ್ನು ಮುಂದುವರಿಸಲಾಗುತ್ತಾ ಹೇಗೆ? ಹೌದು, ಸೇಮ್ ಟ್ರೀಟ್ಮೆಂಟ್ ಅನ್ನ ನಾವು ಇಲ್ಲೇ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಅದೇ ನೀವು ಮೊನ್ನೆಯಿಂದ ಹೇಳ್ತಾ ಇದ್ರಿ, ಈಗ ಎಕ್ಸ್ಟರ್ನಲ್ ಇಂದ ನಾವು ಕೊಡ್ತಾ ಇದೀವಿ, ಅದು ಎಷ್ಟು ದಿನ ಆಗುತ್ತೆ ಅನ್ನೋ ಅಂತ. ಸೊ ಈಗ ಅದಕ್ಕೆ ಏನಾದ್ರೂ ಪರ್ಯಾಯವಾಗಿ ಏನಾದ್ರೂ ಸಿಕ್ಕಿದ್ಯಾ?
ಇಲ್ಲ ಇನ್ನೇನು ಪರ್ಯಾಯ ಏನು ಇರೋದಿಲ್ಲ. ನಾವು ಅದು ಈಗ ಆಲ್ಬಮ್ ಅವನ್ನೆಲ್ಲ ನಾವು ಕೊಟ್ಟಂಗೆ ಅದ್ರದ್ದೇ ಆದ ಅಡ್ವರ್ಸ್ ಎಫೆಕ್ಟ್ಸ್ ಎಲ್ಲ ಇರುತ್ತೆ. ಈಗ ಅರಿನಲ್ ಫಂಕ್ಷನ್ಸ್ ವೇರಿ ಆಗೋದು ಇದೆಲ್ಲ ಇರುತ್ತೆ. ಆದ್ರೂ ಸ್ವಲ್ಪ ಮಿನಿಮಲ್ ಮಾಡ್ಕೊಂಡು ಕಾಂಪ್ರಮೈಸ್ ಮಾಡ್ಕೊಂಡು ಎರಡನ್ನೂ ಆರ್ಗನ್ಸ್ ಇದ್ ಮಾಡೋದಕ್ಕೆ ನೋಡ್ಕೊಂಡು ಕೊಡ್ತಾ ಇರ್ತೀವಿ. ಓಕೆ ಓಕೆ. ಅಂದ್ರೆ ಈಗ ಆಹಾರ ಎಲ್ಲ ಹೇಗೆ ಅಂತ ಅವ್ರಿಗೆ ಈಗ ಯಾವ ರೀತಿಯ ಆಗ್ತಿದೆ? ಆಹಾರ ಏನು ಸೇರ್ಸಕ್ ಆಗ್ತಾ ಇಲ್ಲ. ದ್ರವರೂಪದ ಆಹಾರ ಕೊಡ್ಬೋದು, ಅದನ್ನು ಏನು ತಗೊಳಕ್ ಆಗ್ತಾ ಇಲ್ಲ ಅವ್ರು. ಓಕೆ ಓಕೆ. ಏನಾದ್ರು ಮಾತನಾಡಿದ್ರ ಅಂದ್ರೆ ಏನಾದ್ರು? ಇಲ್ಲ 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 ಮಾತಾಡೋದೇನಿಲ್ಲ. ಕಣ್ ತೆಗೆದು ನೋಡ್ತಾರೆ, ಮತ್ತೆ ಕೈ ಸನ್ನೆ ಮಾಡ್ತಾರೆ, ಆ ತರದ್ದು ಅಷ್ಟೇ. ಅಂದ್ರೆ ಏಜ್ ಫ್ಯಾಕ್ಟರ್ ಒಂದು ಇದಾಗ್ತಿರೋದಾ ಹೇಗೆ ಅಂತ ಹೇಳ್ತಾ ಇದ್ರಿ ನೀವು? ಮೈನ್ ಏಜ್ ಫ್ಯಾಕ್ಟರ್. ಅಂದ್ರೆ ಇಷ್ಟು ಮಟ್ಟಿಗೆ ಸ್ಪಂದನೆ ಕೊಡ್ತಿರೋದೇ ದೊಡ್ಡ ವಿಚಾರ. ಅದೇ ಒಂದು ನಮ್ಮ ವೈದ್ಯಕೀಯ ಲೋಕಕ್ಕೆ ವಿಸ್ಮಯ ಬಿಡ್ರಿ. ಇಷ್ಟು ಟ್ರೀಟ್ಮೆಂಟ್ ಸ್ಪಂದಿಸ್ತಾ ಇರೋದು, ಏಜ್ನವ್ರು ಯಾರು ಸ್ಪಂದಿಸಕ್ ಸಾಧ್ಯನೇ ಇಲ್ಲ. ಹೌದು ಹೌದು ಹೌದು. ಜೊತೆಗೆ ಸಾಕಷ್ಟು ಪಬ್ಲಿಕ್ ಕೂಡ ನೋಡ್ಬೇಕು ಅಂತ ಆಸೆ ಇರುತ್ತೆ, ಬಟ್ ಅವಕಾಶ ಇಲ್ಲ ಅಂತ ಅನ್ಸುತ್ತೆ. ಇನ್ಫೆಕ್ಷನ್ ಹೌದೌದು. ಅದು ಏನಾಗುತ್ತೆ, ಪಬ್ಲಿಕ್ ಗೆ ನಾವು ಒಬ್ರಿಗೆ ಅಂತ ಬಿಡಕಲ್ಲ, ಲಕ್ಷಾಂತರ ಜನ ಇರ್ತಾರೆ. ಎಲ್ಲಾರನ್ನೂ ನಾವು ಬಿಡಕ್ಕಾಗೋದಿಲ್ಲ. ಒಬ್ರಿಗೆ ಒಂದು ವರ್ಗದ ಜನಕ್ಕೆ ಬಿಟ್ರೆ ಇನ್ನೊಂದು ವರ್ಗದ ಜನಕ್ಕೆ ಇದಾಗುತ್ತೆ. ಆದ್ರಿಂದ ಎಲ್ಲಾರ್ಗು ರೆಸ್ಟ್ರಿಕ್ಟ್ ಮಾಡಿದ್ವಿ. ಓಕೆ. ಇದ್ರ ಬಗ್ಗೆ ಈಗ ಏನಾದ್ರು ರೇಲಾ ಹಾಸ್ಪಿಟಲ್ ಅದ್ರ ಬಗ್ಗೆ ಏನಾದ್ರು ಸಂಪರ್ಕ ಮಾಡಿದ್ರ, ಅಲ್ಲಿಂದ ಏನಾದ್ರು ಮಾಹಿತಿ ಪಡೆದ್ರ ಅಂತ? ಮಾಡ್ತಿರ್ತಾರೆ ಅವರು, ಪ್ರತಿದಿನನೂ ನಮ್ಗೆ ಕಾಂಟ್ಯಾಕ್ಟ್ ಅಲ್ಲಿ ಇದಾರೆ. ನಾವು ಮಾತಾಡ್ತಾ ಇರ್ತೀವಿ, ಅವ್ರ ಸಲಹೆಗಳನ್ನೆಲ್ಲ ತಗೊಂತಾ ಇರ್ತೀವಿ, ಪಡಿತಾ ಇದ್ದೀರಿ. ಓಕೆ ಓಕೆ ಓಕೆ. ಥ್ಯಾಂಕ್ ಯು ಪರಮೇಶ್ವರ್ ಅವರೇ ಮಾತಾಡೋದಕ್ಕೆ. ಇದು ಆಪ್ತ ವೈದ್ಯರಾದಂತಹ ಪರಮೇಶ್ ಅವರು ಮಾಹಿತಿಯನ್ನ ಕೊಟ್ಟರು. ರೆಗ್ಯುಲರ್ ಏನು ಟ್ರೀಟ್ಮೆಂಟ್ ಅನ್ನ ಕೊಡಲಾಗ್ತಿದೆ, ಏನೇನ್ ಮಾಡ್ಲಾಗ್ತಿದೆ ಅದನ್ನ ಫಾಲೋ ಮಾಡ್ತಾ ಇದೀವಿ, ಕಂಟಿನ್ಯೂ ಮಾಡ್ತಾ ಇದೀವಿ. ಆಲ್ಬುಮಿನ್ ವಿಚಾರದಲ್ಲಿ ಇರ್ಬೋದು, ಅದರಾಗಿ ಪ್ರೋಟೀನ್ ಅಂಶದ ವಿಚಾರದಲ್ಲಿ. ಸೊ ಸದ್ಯಕ್ಕೆ ಏನು ಲಂಗ್ಸ್ ನಲ್ಲಿ ನೀರು ತುಂಬಿಕೊಳ್ಳುತ್ತೆ ಅದನ್ನು ಕೂಡ ತೆಗೆಯಲಾಗ್ತಾ ಇದೆ. ಏನು ಸದ್ಯಕ್ಕೆ ಸ್ಟೇಬಲ್ ಆಗಿದ್ದಾರೆ. ಆದ್ರೆ ಚೇತರಿಕೆ ಏನಿದೆ ಅದು ಇನ್ನಷ್ಟು ಆಗ್ಬೇಕಾಗಿತ್ತು. ಆದ್ರೆ ಏಜ್ ಫ್ಯಾಕ್ಟರ್ ಬಹಳ ಇರೋದ್ರಿಂದ ಈ ಒಂದು ಆಗ್ತಾ ಇಲ್ಲ ಈ ಒಂದು ಪ್ರಯತ್ನದಲ್ಲಿ. ಆದ್ರೆ ಸದ್ಯಕ್ಕೆ ಹಿ ಸ್ಟೇಬಲ್. ಆದ್ರೆ ಮಾತನಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ, ಬಟ್ ರೆಸ್ಟ್ ನಲ್ಲಿ ಇರೋದ್ರಿಂದ ಹೆಚ್ಚು ಪ್ರೆಷರ್ ಅನ್ನ ಕೊಡ್ಲಾಗ್ತಿಲ್ಲ ಅಂತ.